ಅದು ಎಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗೆ ಗೊತ್ತಿರೋ ವಿಷಯ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ? ತಾವು ಕೂಡ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಮತ್ತೆ ಏನೋ ನಿನ್ನೆ ಇಲ್ಲ, ಅದು ಕ್ಯಾಬಿನೆಟ್ಗೆ ಹೋಗ್ತಿದ್ರು. ರಾಶಿ ಏನಿಲ್ಲ, ನಿಮ್ಮ ಎದುರಿಗೆ ಬಂದಲ್ಲ ಗುಂಡ್ಕಲ್ಲಂಗೆ ಎಲ್ಲ ರಾಶಿ ಇತ್ತು. ನಮ್ಮ 3 ಜನ ಗುಂಡ್ಕಲ್ ತರ ನೋಡಿದ್ರಿ ನೀವು. ಒಳಗಡೆ ಏನ್ ಮಾತುಕತೆ ಆಯ್ತು ಅಂತ? ಒಳಗಡೆ ಇದೋಯ್ತು ಒಳಗಡೆಗೆ. ಯಾವುದು ಉಪ್ಪಿಟ್ಟು ಒಂದೇನೋ ಒಂದು ದೋಸೆ, ಒಂಥರ ಸ್ಪೆಷಲ್ ದೋಸೆ ಮಾಡಿದ್ರು, ಆಮೇಲೆ ಪೂರಿ ಮಾಡಿದ್ರು, ಅದು ಒಳಗಡೆ ಹೋಯ್ತು. ಅದ್ ಬಿಟ್ಟು ಇನ್ನೇನೂ ಇಲ್ಲ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ಏನಾದ್ರು ಒತ್ತಡ ಆಗ್ತಾ ಇದೆ ಅಂತ? ಹೈಕಮಾಂಡೇ ತೀರ್ಮಾನ ಮಾಡೋದಲ್ವಾ, ಒತ್ತಡ ಆಗ್ತದೇನು ಬರುತ್ತೆ? ವಾಟ್ ಎವರ್ ದ ಹೈಕಮಾಂಡ್ ಫೀಲ್ಡ್ಸ್, ಅವ್ರೇನ್ ಹೇಳ್ತಾರೆ ಅದು ಫೈನಲ್. ಗೊಂದಲಗಳು ಮೂಡ್ತಾ ಇರುವಂತದ್ದು, ಗೊಂದಲ ಇದೆ, ಸರ್ಕಾರದಲ್ಲೂ ಗೊಂದಲ ಇದೆ. ಇದಕ್ಕೆಲ್ಲ ಒಂದು ಇತಿಶ್ರೀ ಹೇಳ್ಬೇಕಲ್ಲ ಸರ್, ದ್ವಂದ್ವ ನಿಲ್ಬೇಕೆ ಹೈಕಮಾಂಡ್? ದ್ವಂದ್ವ ನಿಲುವಿಗೆ ಪ್ರಶ್ನೆಗಳೇ ಇಲ್ಲ. ದೇರ್ ಇಸ್ ನೋ ಕನ್ಫ್ಯೂಷನ್, ಕ್ಲಾರಿಟಿ ಇದೆ. ಏನ್ ಕ್ಲಾರಿಟಿ? ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅಂತ ಸ್ಪಷ್ಟ ಆಶೀರ್ವಾದವನ್ನು ಮಾಡಿದ್ದಾರೆ. ಶಾಸಕರು ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗದ ಪಕ್ಷದ ನಾಯಕ ಅಂತ ಆಯ್ಕೆ ಮಾಡಿ ಹೈಕಮಾಂಡ್ ಸಮ್ಮುಖದಲ್ಲಿ ತಿಳಿಸಿದ್ದಾರೆ. ಶಾಸಕಾಂಗದ ಪಕ್ಷದ ನಾಯಕರು ಮುಖ್ಯಮಂತ್ರಿಯಾಗಿ ಇದ್ದಾರೆ. ಇವೆಲ್ಲವೂ ಹೈಕಮಾಂಡಿನ ನಿರ್ದೇಶನ ಕೆಳಗೆ ಆಗಿರೋದು. ಉಳಿದ ಎಲ್ಲ ವಿಷಯಗಳು ಹೈಕಮಾಂಡಿನ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರಿತಾರೆ. ಯಾವಾಗ ಹೈಕಮಾಂಡು ಏನ್ ಮಾಡಬೇಕು, ಏನ್ ಹೇಳಬೇಕು ಅಂತ ಅವ್ರಿಗೆ ಅನಿಸ್ತದೆ, ಎಲ್ಲ ನೋಡಿ ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್. ಈಗ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಸಿ ವೇಣುಗೋಪಾಲ್ ಬಂದಾಗಲೂ ನಿಮ್ಗೆ ಯಾವಾಗಲೂ ಇದೇ ಪ್ರಶ್ನೆನ ನಾವು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಹೈಕಮಾಂಡ್ ಎಲ್ಲ ಒಂದ್ ಕಡೆ ಈ ಗೊಂದಲಕ್ಕೆ ಆಸ್ಪದ ಕೊಡ್ತಾ ಇದೆ ಅನ್ಸಲ್ವ? ಅವರು ಆತರ ಹೇಳ್ಬಿಟ್ಟ ಮೇಲೆ ಈ ಪ್ರಶ್ನೆ ಕೇಳಲೇ ಬರೋದಲ್ವಾ? ಹೈಕಮಾಂಡ್ನವರು ನಿಮ್ ಸ್ಪಷ್ಟ ಏನಪ್ಪಾ ಇದನ್ನೇ ಕೇಳ್ತಾ ಇರ್ತೀರಿ. ನಾವು ಹೈಕಮಾಂಡ್ ನಮ್ಗೆ ಗೊತ್ತಿದೆ, ಸುಮ್ಮನೆ ಎದ್ಬಿಟ್ಟು ನಾನು ಏನ್ ಹೇಳಿದೆ, ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಅವರು ಮಾಡಿದ್ದ ಅದೇ ಅಂತಿಮ ಅಂತ ಹೇಳಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ವಾ, ಬದಲಾವಣೆ ಇದ್ದಾಗಲೂ ಕೂಡ ಕೆಲವರು ಡಿ ಕೆ ಶಿವಕುಮಾರ್ ಡಿಸೆಂಬರ್ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪದೇ ಪದೇ ಹೇಳುವಾಗ ಹೈಕಮಾಂಡ್ ಅದಕ್ಕೆ ಪರಿಹಾರ ಮಾಡೋ ಪ್ರಯತ್ನ ಯಾಕೆ ಮಾಡಲ್ಲ? ಮತ್ತೆ ಬರೀ ನೋಟಿಸ್ ಕೊಡ್ತೀರಾ, ಸುಮ್ಮನೆ? ಹೈಕಮಾಂಡ್ಗೆ ಏನ್ ಮಾಡ್ಬೇಕು ಅಂತ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿದೆಯಲ್ವಾ. ಅದೇನ್ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗಿ ಮಾಡೇ ಮಾಡ್ತಾರೆ.